ಮೊದಲನೇ ಸಾಮುವೇಲ 7ನೇ ಅಧ್ಯಾಯ ಮೊದಲ 3 ವಚನಗಳು. ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ಓದುತ್ತೇನೆ, ಗಮನ ಕೊಟ್ಟು ಕೇಳಿರಿ. ಆಗ ಕಿರ್ಯಾತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿ ಇಟ್ಟು ಅವನ ಮಗನಾದ ಎಲ್ಲಾಜರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದನು. ಮಂಜೂಷವು ಕಿರ್ಯಾತ್ಯೇರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಆಗ ಸಮುವೇಲನು ಇಸ್ರಾಯೇಲರೆಲ್ಲರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟರೋತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವನು. ದಯವಿಟ್ಟು ಗಮನಿಸಿರಿ, 6ನೇ ಅಧ್ಯಾಯದಲ್ಲಿ ದೇವರ ಸನ್ನಿಧಿ ನಮಗೆ ಬೇಡಪ್ಪ, ಈ ದೇವರು ನಮಗೆ ಬೇಡವೇ ಬೇಡ ಎಂಬುದಾಗಿ ಕೆಲವೊಂದು ಜನ ದೇವರ ಸನ್ನಿಧಿಯನ್ನು ದೂರ 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 ಮಾಡ್ತಾ ಇದ್ರು. ಅದು ನಿಮಗೆ 6ನೇ ಅಧ್ಯಾಯದಲ್ಲಿ ಕಾಣಿಸುತ್ತದೆ. ನೋಡಲು ತಮಾಷೆ ಅನಿಸುತ್ತೆ. ಆ ದಿನ ದೇವರ ಮಂಜೂಷ ಅಂದರೆ ನಿಮಗೆ ನೆನಪಿದೆಯಾ? ದೇವದರ್ಶನ ಗುಡಾರ ಕಟ್ಟು ಅಂತ ಹೇಳಿದಾಗ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರು ಇಡುವುದಕ್ಕೆ ಹೇಳಿದ್ದೇನು ಗೊತ್ತಾ? ಮಂಜೂಷ. ಇದು ಮಂಜೂಷ ಪೆಟ್ಟಿಗೆಯಾಗಿದೆ. ಮಂಜೂಷ ಅಂದ್ರೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ಒಂದು ಬಂಗಾರದ ಪೆಟ್ಟಿಗೆಯಾಗಿದೆ. ಇದರಲ್ಲಿ ದಶಾಜ್ಞೆಗಳಿರುವ 2 ಹಲಿಗೆಗಳಿರುತ್ತವೆ. ಬಲಗಡೆಗೆ ಎಡಗಡೆಗೆ 2 ದೂತರು ಕಾಣಿಸ್ತಾರೆ. ನೋಡ್ತಾ ಇದ್ದೀರಲ್ಲವೇ? ಅವರು ಕೆರೂಬಿಯರು, ರೈಟ್. ಈ ಮಂಜೂಷದ ಮೇಲೆ ಕೃಪಾಸನ ಇರುತ್ತೆ. ಆ ಕೃಪಾಸನದ ಮೇಲೆ ಯೆಹೋವನ ಸನ್ನಿಧಿಯ ಮಹಿಮೆ ಕಾಣಿಸುತ್ತದೆ. ಅಂದರೆ ದೇವರ ಸನ್ನಿಧಿಗೆ ಸೂಚನೆಯಾಗಿದೆ. ನೀವು ನೋಡ್ತಾ ಇದ್ದೀರಲ್ಲವೇ? ದೇವರ ಸನ್ನಿಧಿ, ಆತನ ಪ್ರಸನ್ನತೆ ನಿವಾಸಿಸುವ ಸ್ಥಳವೇ ಈ ಮಂಜೂಷವಾಗಿದೆ. ಈ ಮಂಜೂಷ ಎಲ್ಲಿರುತ್ತದೋ ಅಲ್ಲಿ ದೇವರಿದ್ದಾರೆ ಎಂಬ ಸೂಚನೆ ಇತ್ತು. ವಿಮೋಚನೆ ಕಾಂಡ 25ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಈ ವಿಷಯ ನೋಡ್ತೇವೆ. ಅದೇನೆಂದರೆ, ನಾನು ಮಂಜೂಷದ ಬಳಿಯಿಂದ ನಿಮ್ಮೊಂದಿಗೆ ಮಾತನಾಡುತ್ತೇನೆ, ನಾನು ನಿಮಗೆ ನನ್ನ ಆಜ್ಞೆಗಳನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟ ವಚನ ತಿಳಿಸುವುದೇನೆಂದರೆ, ನಾನು ಇಲ್ಲಿರುವ ಮಂಜೂಷದ ಬಳಿಯಿಂದ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ. ಅಂದ್ರೆ ಅರ್ಥವೇನು? ನಾನು ಅಲ್ಲಿದ್ದೇನೆ, ಆ ಮಂಜೂಷದ ಮೇಲೆ ನಾನು ಆಸೀನರೂಢನಾಗಿದ್ದೇನೆ, ಇಲ್ಲಿಂದಲೇ ನಾನು ಮಾತಾಡುತ್ತೇನೆ ಎಂದು ದೇವರು ಆ ದಿನ ಮೋಶೆಯ ಮೂಲಕ ಹೇಳಿದ್ದಾರೆ. ಅಂದರೆ ಮಂಜೂಷ ಎಲ್ಲಿರುತ್ತದೋ ಅಲ್ಲಿ ದೇವರ ಸನ್ನಿಧಿ ಇರುತ್ತದೆ. ಅಂದರೆ ದೇವರ ಸನ್ನಿಧಿಗೆ ನಿದರ್ಶನವೂ ಸಾದೃಶ್ಯವೂ ಮಂಜೂಷವಾಗಿದೆ. ಆದರೆ ಆ ಮಂಜೂಷವನ್ನು ಈ ಫಿಲಿಸ್ಟಿಯರು ಏನ್ ಮಾಡ್ತಾರೆ ಗೊತ್ತಾ? ಹೊತ್ಕೊಂಡು ಹೋಗ್ತಾರೆ. ಫಿಲಿಸ್ಟಿಯರು, ಪಾಪಿಷ್ಟರು ಮಂಜೂಷವನ್ನು ತಮ್ಮ ದೇಶಕ್ಕೆ ಹೊತ್ಕೊಂಡು ಹೋಗ್ತಾರೆ. ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕಾಗಿ ಬರ್ತಾರೆ. ಈ ಇಸ್ರಾಯೇಲರು ಏನ್ ಮಾಡ್ತಾರೆ ಗೊತ್ತಾ? ಯುದ್ಧಕ್ಕೆ ಆ ಮಂಜೂಷ ಹೊತ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಆ ಮಂಜೂಷವು ದೇವರ ಸನ್ನಿಧಿಗೆ ಗುರುತಾಗಿರುವುದರಿಂದ ನಾವು ಮಂಜೂಷವನ್ನು ಯುದ್ಧಕ್ಕೆ ಕೊಂಡೊಯ್ಯುವುದಾದರೆ ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ ಅಂದ್ಕೊಳ್ತಾರೆ. ದೇವರನ್ನು ತಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲಾರದೆ, ದೇವರಿಗೆ ತಮ್ಮ ಜೀವಿತದಲ್ಲಿ ಸ್ಥಳ ಕೊಡಲಾರದೆ, ಪರಿಶುದ್ಧವಾದ ಜೀವಿತ ಜೀವಿಸಲಾರದೆ ದೇವರ ಮಂಜೂಷ ತಕೊಂಡು ಹೋಗಿ ಯುದ್ಧದಲ್ಲಿಟ್ರೆ ಯುದ್ಧ ಏನಾದ್ರೂ ಗೆಲ್ಲಲಿಕ್ಕೆ ಆಗುತ್ತೆ ಅನ್ನುತ್ತೀರಾ? ಕೆಲವರಿಗೆ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲದಿದ್ರು ಕೂಡ ತಲೆಯ ದಿಂಬಿನ ಕೆಳಗಡೆ ಮಾತ್ರ ಪರಿಶುದ್ಧ ಸತ್ಯವೇದ ಇಟ್ಕೊಳ್ತಾರೆ. ಯಾಕೆಂದ್ರೆ ಕೆಟ್ಟ ಕನಸುಗಳು ಬೀಳುವುದಿಲ್ಲವೆಂದು, ಪಾಪಿಷ್ಟ ಕನಸು ಬೀಳಲಾರದೆ ಇರುತ್ತೆ ಎಂದು, ದುಷ್ಟ ಕನಸುಗಳು ಬೀಳಲಾರದೆ ಇರುತ್ತವೆ ಅಂದುಕೊಂಡು ತಲೆದಿಂಬಿನ ಕೆಳಗಡೆ ಬೈಬಲ್ ಇಟ್ಕೊಂಡು ಮಲಗುತ್ತಾರೆ. ಆದರೆ ಅವರ ಕಣ್ಣಲ್ಲಿ ಪವಿತ್ರತೆ ಇರೋದಿಲ್ಲ, ಯೋಚನೆಯಲ್ಲಿ ಪವಿತ್ರತೆ ಇರಲ್ಲ, ಅವರ ಶರೀರದಲ್ಲಿ ಮೈಯಲ್ಲಿ ಪವಿತ್ರತೆ ಇರೋದಿಲ್ಲ, ಅವರ ಮಲಗುವಿಕೆಯಲ್ಲಿ ಪವಿತ್ರತೆ ಇರಲ್ಲ. ಆದ್ರೆ ಮಲಗುವಾಗ ಮಾತ್ರ ಪಕ್ಕದಲ್ಲಿ ಬೈಬಲ್ ಇಟ್ಕೊಂಡು ಮಲಗುತ್ತಾರೆ. ಆ ಬೈಬಲ್ ಅವರನ್ನು ಕಾಪಾಡುತ್ತದೆ ಅನ್ನುತ್ತೀರಾ? ಇದೇ ಭ್ರಮೆಯಲ್ಲಿ ಆ ದಿನ ಇಸ್ರಾಯೇಲರು ಕೂಡ ಜೀವಿಸುತ್ತಾರೆ. ತಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಡದಿದ್ರು ಕೂಡ ಯುದ್ಧ ಮಾಡುವಾಗ ಮಂಜೂಷವನ್ನು ಹೊತ್ಕೊಂಡು ಹೋಗುವುದಾದರೆ ಆ ಮಂಜೂಷ ದೇವರ ಸನ್ನಿಧಿಯಾಗಿರೋದ್ರಿಂದ ದೇವರೇ ನಮ್ಮ ಪಕ್ಷದಲ್ಲಿ ಹೋರಾಡುತ್ತಾರೆ ಎಂದು ಯೋಚಿಸಿ ಆ ಮಂಜೂಷವನ್ನು ಯುದ್ಧ ಭೂಮಿಗೆ ಕೊಂಡೊಯ್ದ್ರೆ ಮೂರ್ಖರಾಗಿರುವಂತಹ ಫಿಲಿಸ್ಟಿಯರು ಮಾಡಿದ್ದೇನೆಂದರೆ ಬಂಗಾರದ ಪೆಟ್ಟಿಗೆ ತಂದಿದ್ದಾರೆ ಅಂದ್ಕೊಂಡು ಆ ಪೆಟ್ಟಿಗೆನೇ ಹೊತ್ಕೊಂಡು ಹೋದ್ರು. ಅಂದ್ರೆ ಮಂಜೂಷವನ್ನೇ ಹೊತ್ಕೊಂಡು ಹೋದ್ರು. ಮಂಜೂಷವನ್ನೇ ಹೊತ್ಕೊಂಡು ಹೋದ ನಂತರ ಪಾಪಿಷ್ಟ ಮನುಷ್ಯರು ಪರಿಶುದ್ಧನಾದ ದೇವರ ಸನ್ನಿಧಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಫಲಿತವಾಗಿ ಫಿಲಿಸ್ಟಿಯರ ಅಧಿಕಾರಿಗಳಿಗೂ ಪ್ರಜೆಗಳಿಗೂ ನಾನಾ ವಿಧವಾದ ರೋಗಗಳು ಬರ್ತವೆ, ನಾನಾ ವಿಧವಾದ ವ್ಯಾಧಿಗಳು ಬರುತ್ತವೆ.
ಇದೇನು ನಮಗೆ ಎಂದಿಗೂ ಬರಲಾರದಂತಹ ವ್ಯಾಧಿಗಳು ಬರ್ತಿವೆ, ರೋಗಗಳು ಬರ್ತಿವೆ, ಕಾರಣವೇನು ಎಂಬುದಾಗಿ ಅವರು ಆಲೋಚಿಸಿದಾಗ ಅವರಿಗೆ ಅರ್ಥವಾದದ್ದೇನೆಂದರೆ, ಯಾವಾಗ ನಾವು ಮಂಜೂಷವನ್ನು ತೆಗೆದುಕೊಂಡು ಬಂದೆವೋ ಅಂದಿನಿಂದಲೇ ನಮಗೆ ರೋಗಗಳು ಪ್ರಾರಂಭವಾದವು, ಅಂದಿನಿಂದಲೇ ನಮಗೆ ಕಷ್ಟಗಳು ಪ್ರಾರಂಭವಾದವು. ಹಾಗಾಗಿ ಈ ಮಂಜೂಷ ನಮ್ಮ ಹತ್ರ ಇರಬಾರದು, ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಕಳಿಸೋಣ ಎಂಬುದಾಗಿ ಯೋಚಿಸಿ ಆ ಮಂಜೂಷವನ್ನು ಅವರು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಕಳಿಸಿಕೊಡುತ್ತಾರೆ. ದಯವಿಟ್ಟು ಗಮನಿಸಿರಿ, ದೇವರು ಎಲ್ಲಿ ಇರುತ್ತಾರೋ ಅಲ್ಲಿ ಆಶೀರ್ವಾದ ಇರುತ್ತೆ, ದೇವರು ಎಲ್ಲಿ ಇರುತ್ತಾರೋ ಅಲ್ಲಿ ದಿವ್ಯದಾನ ಇರುತ್ತವೆ. ಆದರೆ ಆ ದೇವರು ಎಲ್ಲಿರುತ್ತಾರೋ ಅಲ್ಲಿರುವಂತಹ ಪ್ರಜೆಗಳು ಪರಿಶುದ್ಧರಾಗಿ ಜೀವಿಸಬೇಕು, ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಬೇಕು. ಒಂದು ಪ್ರಶ್ನೆ, ನಮ್ಮೆಲ್ಲರಿಗೂ ಕರೆಂಟ್ ಬಹಳ 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 ಅವಶ್ಯಕವಾಗಿದೆ. ಕರೆಂಟ್ ಇಲ್ಲದೆ ಒಂದು 10 ನಿಮಿಷ ನಾವು ಮನೆಯಲ್ಲಿ ಇರುವಂತದ್ದು ಬಹಳ ಕಷ್ಟ. ಆದರೆ ಅದೇ ಕರೆಂಟಿನಿಂದ ಆಟ ಆಡುವುದಾದರೆ ಅದು ಏನ್ ಮಾಡುತ್ತೆ ಹೇಳಿ? ಪ್ರಾಣವನ್ನೇ ತೆಗೆದು ಹಾಕುತ್ತೆ. ಕರೆಂಟು ಬಹಳ ಅವಶ್ಯಕವಾಗಿದೆ, ಅದು ಇಲ್ಲದೆ ನಾವು ಬದುಕುವುದು ಬಹಳ ಕಷ್ಟ. ಆದ್ರೆ ಅದೇ ಕರೆಂಟಿನಿಂದ ನಾವು ಹುಚ್ಚು ಚೇಷ್ಟೆ ಮಾಡೋದಾದ್ರೆ, ಒಂದು ವೇಳೆ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೇ ಇದ್ದಾರೆ ಪ್ರಾಣವನ್ನೇ ತೆಗೆದು ಬಿಡುತ್ತೆ. ಬಹಳಷ್ಟು ಜನ ಕರೆಂಟ್ ಶಾಕ್ ನಿಂದ ಸತ್ತಿದ್ದಾರೆ. ಹಾಗೆ ಬಹಳ ಜನ ಕರೆಂಟ್ ಶಾಕಿನಿಂದ ಸತ್ತಿರುವುದರಿಂದ ನಾವು ಮನೆಯಲ್ಲಿ ಕರೆಂಟ್ ಇರಲಾರದೆ ಇರ್ಲಿಕ್ಕೆ ಆಗ್ತಿದೆಯೋ? ಖಚಿತವಾಗಿಯೂ ಕರೆಂಟ್ ಹೊಂದಿಕೊಂಡಿದ್ದೇವೆ, ಅದಕ್ಕೆ ತಕ್ಕ ಜಾಗೃತೆಗಳನ್ನು ವಹಿಸ್ತಿದ್ದೇವೆ. ದಯವಿಟ್ಟು ಗಮನಿಸಿ. ಹಾಗೆಯೇ ದೇವರು ನಮ್ಮೊಂದಿಗಿರುವಾಗ ಆಶೀರ್ವಾದ, ಅತ್ಯಧಿಕ ದಿವ್ಯ ದಾನಗಳು ಇರ್ತವೆ. ಆದರೆ ಅದೇ ದೇವರು ನಮ್ಮ ಮನೆಯಲ್ಲಿ ಇರುವಾಗ ನಾವು ಸರಿಯಾಗಿರಬೇಕು. ನಮ್ಮ ಆಲೋಚನೆ ಆಗಿರ್ಬೋದು, ನಮ್ಮ ಜೀವಿತ ವಿಧಾನ ಆಗಿರ್ಬೋದು, ನಮ್ಮ ಪ್ರಾಣಾತ್ಮ ಶರೀರಗಳಾಗಿರ್ಬೋದು, ನಮ್ಮ ಕುಟುಂಬ ವ್ಯವಸ್ಥೆ ಆಗಿರಬಹುದು, ನಾವು ನೋಡುವುದಾಗಿರ್ಬೋದು, ನಾವು ಕೇಳುವುದಾಗಿರ್ಬೋದು, ನಾವು ಮಾತಾಡುವುದಾಗಿರ್ಬೋದು, ಗಂಡನೊಂದಿಗೆ, ಹೆಂಡತಿಯೊಂದಿಗೆ, ಮಕ್ಕಳೊಂದಿಗೆ ವ್ಯವಹರಿಸುವಂತಹ ವ್ಯವಹಾರ ಶೈಲಿ ಆಗಿರ್ಬೋದು, ಇದೆಲ್ಲವೂ ಕೂಡ ದೇವರಿಗೂ ವಾಕ್ಯಕ್ಕೂ ಅನುಕೂಲವಾಗಿರಬೇಕು. ಅವಾಗಲೇ ದೇವರ ಸನ್ನಿಧಿ ನಮಗೆ ಆಶೀರ್ವಾದಕರವಾಗಿರುತ್ತೆ. ಹಾಗೆ ಮಾಡಲಾರದೆ ದೇವರು ನಮ್ಮ ಮನೆಯಲ್ಲಿ ಇದ್ದಾಗಿಯೂ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ನಮ್ಮ ಕುಟುಂಬ ತೊಂದರೆ ಹಾದು ಹೋಗ್ತದೆ, ಕಷ್ಟಗಳನ್ನು ಹಾದು ಹೋಗ್ತದೆ. ಎಕ್ಸಾಕ್ಟ್ ಆಗಿ ಅದೇ ನಡೆದಿತ್ತು. ಫಿಲಿಸ್ಟಿಯರು ಪಾಪಿಷ್ಠರಾಗಿದ್ರು, ಆದ್ರೆ ದೇವರ ಸನ್ನಿಧಿಯನ್ನು ತೆಗೆದುಕೊಂಡು ತಮ್ಮ ಮಧ್ಯೆ ಇಟ್ಕೊಳ್ತಾರೆ, ಫಲಿತವಾಗಿ ಪ್ರಾಣ ಅಪಾಯಕ್ಕೆ ತಂದುಕೊಳ್ತಾರೆ. ಅದನ್ನು ಗುರುತಿಸಿದಂತಹ ಫಿಲಿಸ್ಟಿಯರು ಮಂಜೂಷವನ್ನು ಇಸ್ರಾಯೇಲರ ದೇಶಕ್ಕೆ ತಿರುಗಿ ಕಳಿಸಿದಾಗ ಇಸ್ರಾಯೇಲ್ ಪ್ರಜೆಗಳು ಕೂಡ ಮಂಜೂಷದ ವಿಷಯದಲ್ಲಿ ಅಪವಿತ್ರರಾಗಿ ವ್ಯವಹರಿಸುತ್ತಾರೆ. ಅದಕ್ಕಾಗಿಯೇ ಅದರಿಂದ ಅವರು ನಷ್ಟ ಹೋಗಿರುವಂತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 6ನೇ ಅಧ್ಯಾಯ ಕೊನೆ ವಚನದಲ್ಲಿ ನೀವು ನೋಡ್ರಯ್ಯ, ನೀವು ಬಂದ್ಬಿಡಿ, ಬಂದು ಈ ಮಂಜೂಷವನ್ನು ಹೊತ್ಕೊಂಡು ಹೋಗಿರಿ ಎಂದು ಬೇಡಿಕೊಳ್ತಾರೆ. ಹೇಗೆ ಹೇಳ್ತಾರೆ ನೋಡಿರಿ. 6ನೇ ಅಧ್ಯಾಯ ಕೊನೆಯ ವಚನ, ಕಿರ್ಯಾಥೆರಿಮಿನವರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ಫಿಲಿಸ್ಟಿಯರು ಯೆಹೋವನ ಮಂಜೂಷವನ್ನು ತಿರುಗಿ ಕಳಿಸಿದ್ದಾರೆ ಎಂದು ಹೇಳಿದರು. ನೀವು ಬಂದು ಅದನ್ನು ತೆಗೆದುಕೊಂಡು ಹೋಗಿರಿ ಎಂಬ ವರ್ತಮಾನವನ್ನು ಹೇಳಿ ಕಳುಹಿಸಿದರು. ದೇವರ ಸನ್ನಿಧಿ ಇರುವಂತಹ ಮಂಜೂಷದ ವಿಷಯದಲ್ಲಿ ಅಲ್ಲಿರುವಂತಹ ಫಿಲಿಸ್ಟಿಯರು ಹೇಳುವುದೇನೆಂದ್ರೆ, ನೋಡ್ರಯ್ಯ, ನಮ್ಮಿಂದಾಗಲ್ಲ, ಈ ಮಂಜೂಷ ನಮ್ಮ ಮಧ್ಯೆ ಇದ್ರೆ ನಮ್ಮ ಪ್ರಾಣ ಹೋಗುತ್ತೆ, ತೆಗೆದುಕೊಂಡು ಹೋಗಿ ಈ ಮಂಜೂಷವನ್ನು, ತೆಗೆದುಕೊಂಡು ಹೋಗಿ ಈ ಮಂಜೂಷವನ್ನು ಎಂದು ಕಿರ್ಯಾಥೆರಿಮಿನ ಪ್ರಜೆಗಳಿಗೆ ಸಂದೇಶ ಕಳಿಸಿದ್ರು. ಫಲಿತವಾಗಿ ಅಲ್ಲಿರುವಂತಹವರು ಬರುತ್ತಾರೆ, ಮಂಜೂಷವನ್ನು ತಮ್ಮ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಮಂಜೂಷದ ವಿಷಯದಲ್ಲಿ ತಕ್ಕ ಜಾಗ್ರತೆಗಳನ್ನು ವಹಿಸುತ್ತಾರೆ. ಸುಮಾರು 20 ವರ್ಷಗಳವರೆಗೂ ಮಂಜೂಷವು ಅಲ್ಲಿಯೇ ಇತ್ತು. ಕರೆಂಟ್ ಶಾಕ್ ನಿಂದ ಪ್ರಾಣ ಹೋಗ್ತದೆ ಅಂದ್ಕೊಂಡು ಕರೆಂಟ್ ಅನ್ನೇ ದೂರ ಮಾಡಿಕೊಳ್ಳೋಣ ಅಂತೀರಾ? ನಮಗೆ ಅವಶ್ಯಕವಾಗಿರುವ ಕರೆಂಟ್ ಅನ್ನು ಮನೆಯಲ್ಲಿ ಜಾಗ್ರತೆಯಿಂದ ಇಟ್ಕೊಂಡು ನಾವು ಜಾಗರೂಕರಾಗಿರೋಣ ಅಂತೀರಾ? ಏನ್ ಮಾಡ್ತೀರಿ? ನಾವೇ ಜಾಗರೂಕರಾಗಿರುತ್ತೇವೆ. ಯಾಕೆಂದ್ರೆ ಕರೆಂಟ್ ಇಲ್ಲದಿದ್ದರೆ ಬದುಕಲು ಕಷ್ಟವಾಗಿರೋದ್ರಿಂದ. ಅದೇ ರೀತಿ ದೇವರನ್ನು ದೂರ ಮಾಡಿಕೊಂಡು ನಾವು ಬದುಕುವುದು ಕಷ್ಟಕರವಾಗಿರೋದ್ರಿಂದ ದೇವರನ್ನೇ ನಮ್ಮ ಮನೆಯಲ್ಲಿ ತಂದಿಟ್ಕೊಂಡು ನಾವು ಜಾಗರೂಕರಾಗಿರೋದು ಒಳ್ಳೆಯದು. ಇದನ್ನು ಒಪ್ಪುವವರು ಚಪ್ಪಾಳೆ ತಟ್ಟುವೀರಾ? ನಡೆದದ್ದೇನೆಂದು ಹೇಳ್ತೇನೆ ಕೇಳಿ. ಮಂಜೂಷವು 20 ವರ್ಷ ಆ ಪ್ರಾಂತ್ಯದಲ್ಲಿ ಇದ್ದ ನಂತರ ಅಲ್ಲಿರುವ ಮಂಜೂಷವನ್ನು ಒಬ್ಬರು ಬಹಳಷ್ಟು ಕೋರಿಕೊಂಡು ತೆಗೆದುಕೊಂಡು ಹೋಗ್ತಾನೆ. ಯಾರು ತೆಗೆದುಕೊಂಡು ಹೋದರೆಂದು 2ನೇ ಸಾಮುವೇಲ 6ನೇ ಅಧ್ಯಾಯದಲ್ಲಿ ಬರೆಯಲಾಗಿದೆ. ನೋಡಿಕೊಳ್ಳೋಣ ಬನ್ನಿ. 2ನೇ ಸಾಮುವೇಲ 6ನೇ ಅಧ್ಯಾಯ 11-12ನೇ ವಚನ. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಓಬೇದೆದೋಮನು ಎಂಬ ವ್ಯಕ್ತಿ ಮಂಜೂಷ ತನ್ನ ಮನೆಯಲ್ಲಿ ಇಟ್ಕೊಳ್ಬೇಕೆಂದು ಬಯಸಿ ಅಲ್ಲೇ ಇಟ್ಕೊಳ್ತಾನೆ. ಅರ್ಥವಾಯ್ತಾ? ಫಿಲಿಸ್ಟಿಯರು ಭಯದಿಂದ ಸಾಯುತ್ತಾರೆ, ಇಸ್ರಾಯೇಲರು ಬೇಡಪ್ಪ ನಮಗೆ ಬೇಡ ಅಂದಾಗ ಈಗ ಓಬೇದೆದೋಮನು ಎಂಬ ವ್ಯಕ್ತಿ ಅದೇ ಮಂಜೂಷವನ್ನು, ಈಗ ದೇವರನ್ನು, ದೇವರ ಸನ್ನಿಧಿಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡ. ಅವನ ಮನೆಯೊಳಗೆ ದೇವರು ಬಂದಾಗ ಏನು ನಡೆದಿತೆಂದು ಬೈಬಲ್ ನಲ್ಲಿದೆ. ನೋಡೋಣ ಬನ್ನಿ. ಮತ್ತೊಮ್ಮೆ ಓದುತ್ತೇನೆ 11-12ನೇ ವಚನಗಳು. ಯೆಹೋವನ ಮಂಜೂಷವು ಗತ್ ಊರಿನವನಾದ ಓಬೇದೆದೋಮನ ಮನೆಯಲ್ಲಿದ್ದಾಗ ಯೆಹೋವನು ಓಬೇದೆದೋಮನನ್ನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದನು. ದೇವರ ಮಂಜೂಷವು ಇರುವುದರಿಂದ, ಅಂದರೆ ದೇವರ ಮಂಜೂಷ ಅಂದ್ರೆ ದೇವರ ಸನ್ನಿಧಿ ಇರುವುದರಿಂದ
ಯೆಹೋವನು ಓಬೇದೆದೋಮನ ಮನೆಯವರನ್ನು, ಅವನಿಗೆ ಇರುವುದೆಲ್ಲವನ್ನೂ, ಸಮಸ್ತವನ್ನೂ ಯೆಹೋವನು ಆಶೀರ್ವದಿಸುತ್ತಿದ್ದಾನೆ ಎಂಬ ಸಂಗತಿ ದಾವೀದನಿಗೆ ತಿಳಿದು ಬಂದಾಗ, ದಾವೀದನು ಹೋಗಿ ದೇವರ ಮಂಜೂಷವನ್ನು ಓಬೇದೆದೋಮನ ಮನೆಯಿಂದ ದಾವೀದ ನಗರಕ್ಕೆ ಹೊತ್ತುಕೊಂಡು ಬಂದರು. ಓಬೇದೆದೋಮನು ಮಾಡಿರೋದು ಏನೆಂದರೆ, ಎಲ್ಲರೂ ಭಯಪಡುತ್ತಿರುವಂತಹ ದೇವರ ಸನ್ನಿಧಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದ. ಯಾವಾಗ ದೇವರ ಸನ್ನಿಧಿಯನ್ನು ನನ್ನ ಮನೆಯಲ್ಲಿ ಇಟ್ಕೊಳ್ಬೇಕು, ದೇವರೇ ನನ್ನ ಮನೆಯಲ್ಲಿ ಇರಬೇಕು, ಅಂದರೆ ಆತನ ಸನ್ನಿಧಿ ನನ್ನ ಮನೆಯಲ್ಲಿ ಇರಬೇಕು, ಆತನ ವಾಕ್ಯ ನನ್ನ ಮನೆಯಲ್ಲಿ ಇರಬೇಕು ಎಂದು ಆಶಿಸಿ ತನ್ನ ಮನೆಗೆ ದೇವರನ್ನು ತೆಗೆದುಕೊಂಡು ಹೋದ ಆ ಓಬೇದೆದೋಮನನ್ನು ದೇವರು ಬಹಳವಾಗಿ ಆಶೀರ್ವದಿಸಿದ್ರು. ಆ ಮನೆ ಆಶೀರ್ವದಿಸಲ್ಪಟ್ಟಿತು, ಅವನ ಮನೆಯಲ್ಲಿರುವವರೆಲ್ಲರೂ ಆಶೀರ್ವದಿಸಲ್ಪಟ್ರು. ಅಷ್ಟೇ ಅಲ್ಲ, ಅವನಿಗಿರುವ ಸಮಸ್ತವೂ ಆಶೀರ್ವದಿಸಲ್ಪಟ್ಟಿತು. ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೇನೆ, ದೇವರು ನಮ್ಮ ಮನೆಯಲ್ಲಿದ್ರೆ ಕ್ಷೇಮ ಅಂತೀರೋ, ಇಲ್ಲ ಅಂತೀರೋ? ದೇವರು ನಮ್ಮ ಮನೆಯಲ್ಲಿ ಇರೋದಾದ್ರೆ ನಮಗೆ ಕ್ಷೇಮ, ನಮಗೆ ಆಶೀರ್ವಾದಕರವಾಗಿರುತ್ತೆ ಅನ್ನುವವರು ಒಮ್ಮೆ ಕೈ ತೋರಿಸುವಿರಾ? ರೈಟ್. ಅದೇ ದೇವರು ಒಂದು ವೇಳೆ ನಮ್ಮ ಮನೆಗೆ ಬಂದ ನಂತರ, ಗಂಡ ಒಂದು ವೇಳೆ ಹೆಂಡತಿಗೆ ಹೊಡೆಯಲು ಕೈ ಎತ್ತುವುದಾದ್ರೆ, ಹೆಂಡತಿ ಒಂದು ವೇಳೆ ಗಂಡನ ವಿರುದ್ಧ ಜಗಳವಾಡುವುದಾದ್ರೆ, ಗಂಡ ಹೆಂಡತಿ ಒಂದು ವೇಳೆ ಆ ಮನೆಯಲ್ಲಿ ಜಗಳವಾಡುತ್ತಿರುವುದಾದ್ರೆ, ಅದೇ ಮನೆಯಲ್ಲಿ ದೇವರಿದ್ದು ನೋಡುವುದಾದ್ರೆ ಏನ್ ಮಾಡ್ತಾರೆ? ಮೌನವಾಗಿರುತ್ತಾರೋ? ದೇವರು ನಿಮ್ಮ ಮನೆಯಲ್ಲಿರುವಾಗ ಸಾಧಾರಣವಾಗಿ ನಾವು ಒಂದು ರೀತಿಯಲ್ಲಿ, ತಂದೆ ಮನೆಯಲ್ಲಿದ್ದಾರೆ ಅಂದ್ಕೊಳ್ಳಿ, ಮಕ್ಕಳು ಸರಿಯಾಗಿರುತ್ತಾರೋ ಜಗಳವಾಡುತ್ತಾರೋ? ಅಮ್ಮ ಏನನ್ನುತ್ತಾಳೆ, ಮಕ್ಕಳೇ ಅಪ್ಪ ಮನೆಯಲ್ಲಿದ್ದಾರೆ ಅಂದಾಗ ಇಮಿಡಿಯೇಟ್ ಆಗಿ ಅವರು ಸ್ವಲ್ಪವೂ ಅಲ್ಲಾಡದೆ ಪುಸ್ತಕ ತೆಗೆದು ಎಷ್ಟೋ ಬುದ್ಧಿವಂತರಂತೆ ಓದಿಕೊಳ್ತಾರೆ. ಪುಸ್ತಕ ತಿರುಗಿಸಿ ತಿರುಗಿಸಿ ಓದುತ್ತಾರೆ. ಟಿವಿ ನೋಡಲ್ಲ, ವಿಡಿಯೋ ಗೇಮ್ಸ್ ಆಡಲ್ಲ, ಫೋನಲ್ಲಿ ಮಾತಾಡಲ್ಲ, ಚಿಲ್ಲರೆ ಕೆಲಸ ಮಾಡಲ್ಲ, ತುಂಟಾದ ಕೆಲಸ ಮಾಡಲ್ಲ. ಯಾಕೆಂದ್ರೆ ಮನೆಯಲ್ಲಿ ಅಪ್ಪ ಇದ್ದಾರೆ. ಅದು ಅಪ್ಪನಿಗೆ ಕೊಡುವ ಗೌರವವಾಗಿದೆ. ಸಹೋದರ ಸಹೋದರಿಯರೇ, ಮನೆಯಲ್ಲಿ ಅಪ್ಪ ಇದ್ದಿದ್ದಕ್ಕೆ ಆಗ ಮಕ್ಕಳು ಏನ್ ಮಾಡ್ತಾರೆ? ತಂದೆ ಮನೆಯಲ್ಲಿರುವಂತಹ ಅಪ್ಪನ ಉಪಸ್ಥಿತಿಗೆ ಗೌರವ ಕೊಟ್ಟು ತುಂಟಾಟ ಮಾಡದೆ ಚೆನ್ನಾಗಿರುತ್ತಾರೆ. ಹಾಗಾದರೆ ಪರಲೋಕದ ತಂದೆಯಾಗಿರುವ ದೇವರೇ ನಮ್ಮ ಮನೆಯಲ್ಲಿರೋದಾದ್ರೆ ನಾವು ಕೂಡ ಕೆಟ್ಟ ಕೆಲಸ ಮಾಡಲಾರದೆ ಇರಬೇಕೋ ಇಲ್ಲವೋ ಹೇಳಿ? ಹುಚ್ಚುಚ್ಚು ಚೇಷ್ಟೆ ಮಾಡದಂತೆ ಇರಬೇಕೋ ಇಲ್ಲವೋ ಹೇಳಿ? ಪಾಪಿಷ್ಟ ಸಿನಿಮಾ ನೋಡದಂತೆ, ಸೀರಿಯಲ್ ನೋಡದಂತೆ, ಸೆಲ್ ಫೋನ್ ಅಲ್ಲಿ ಹೊಲಸು ಸಿನಿಮಾ ನೋಡದಂತೆ ಚೆನ್ನಾಗಿ ಪರಿಶುದ್ಧರಾಗಿ ನಾವು ಮನೆಯಲ್ಲಿ ಇರಬೇಕೋ ಇಲ್ಲವೋ ಹೇಳಿ? ದೇವರು ನಿಮ್ಮ ಮನೆಯಲ್ಲಿದ್ದಾರೆ ಎಂದು ನೀವು ನಂಬುವುದಾದರೆ ನಿಮ್ಮ ಮನೆ ಪವಿತ್ರವಾಗಿರಬೇಕು, ನಿಮ್ಮ ಜೀವಿತ ಪರಿಶುದ್ಧವಾಗಿರಬೇಕು. ಆತನು ನಿಮ್ಮ ಮನೆಯಲ್ಲಿರಬೇಕೆಂದು ಬಯಸಿ ಆತನನ್ನು ನಿಮ್ಮ ಮನೆಗೆ ಆಹ್ವಾನಿಸಿದ ನಂತರ ಅದೇ ಮನೆಯಲ್ಲಿ ನೀವು ಅಪವಿತ್ರವಾದ ಕಾರ್ಯಕಲಾಪಗಳನ್ನು ಮಾಡುವುದಾದರೆ ಖಚಿತವಾಗಿಯೂ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾರೆ. ಖಚಿತವಾಗಿಯೂ ನೀವು ಮಾಡ್ತಿರುವ ತಪ್ಪುಗಳಿಗಾಗಿ ದೇವರು ನಿಮಗೆ ಲೆಕ್ಕ ಕೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಪೆಟ್ಟನ್ನು ಹಾಕುತ್ತಾರೆ. ಅದು ಆರ್ಥಿಕತೆ ಪೆಟ್ಟಾಗಿರ್ಬೋದು, ಆರೋಗ್ಯದ ಪೆಟ್ಟಾಗಿರ್ಬೋದು, ಇತರ ಪೆಟ್ಟಾಗಿರ್ಬೋದು. ದೇವರು ತನ್ನ ಮಕ್ಕಳನ್ನು ಏನ್ ಮಾಡ್ತಾರೆ? ಶಿಕ್ಷಿಸುತ್ತಾರೆ. ಮೊದಲು ಗದರಿಸುತ್ತಾರೆ, ಗದರಿಕೆಗೆ ಒಳಗಾಗದಿದ್ದರೆ ಶಿಕ್ಷಿಸುತ್ತಾರೆ. ಅಂದರೆ ದೇವರನ್ನು ನಮ್ಮ ಮನೆಗೆ ಕರೆತರುವುದು ಅತ್ಯವಶ್ಯಕವಾಗಿದೆ. ದೇವರು ನಮ್ಮ ಮನೆಗೆ ಬಂದ ನಂತರ ನಾವು ನಿರ್ಲಕ್ಷ್ಯವಾಗಿ ಜೀವಿಸೋದಾದ್ರೆ, ದೇವರ ಮುಂದೆ ಹುಚ್ಚುಚಾದ ಕಾರ್ಯ ಮಾಡೋದಾದ್ರೆ, ನಮ್ಮ ಜೀವಿತಕ್ಕೆ ಆಧಾರನಾಗಿರುವಂತಹ ದೇವರನ್ನೇ ಒಂದು ವೇಳೆ ನಾವು ನಿರ್ಲಕ್ಷ್ಯ ಮಾಡುವುದಾದರೆ ಅದು ನಮಗೆ ಅಪಾಯ. ಕರೆಂಟ್ ನಮಗೆ ಅತ್ಯವಶ್ಯಕವಾಗಿ ಬೇಕು, ಆದ್ರೆ ಅದರ ವಿಷಯದಲ್ಲಿ ನಿರ್ಲಕ್ಷ್ಯರಾಗಿದ್ರೆ ಪ್ರಾಣ ತೆಗೆದು ಬಿಡುತ್ತೆ. ಅದಕ್ಕಿಂತಲೂ ಹೆಚ್ಚು, ಅಂದ್ರೆ ಕೋಟಿ ಮಟ್ಟದಷ್ಟು ಹೆಚ್ಚು ಪವರ್ಫುಲ್ ಯಾರಾಗಿದ್ದಾರೆ ಹೇಳಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಮಹಾಶಕ್ತಿ ಉಳ್ಳಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನನ್ನು ಮನೆಗೆ ಸೇರಿಸಿಕೊಳ್ಳುವುದಾದ್ರೆ ಆಶೀರ್ವಾದ. ಓಬೇದೆದೋಮನು ದೇವರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ, ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ಈ ದಿನ ಕೇಳ್ತಿದ್ದೇನೆ, ಆ ದೇವರು ನಮಗೂ ಬೇಕು, ಆತನ ಸನ್ನಿಧಿ ನಮ್ಮ ಮನೆಯಲ್ಲೂ ಬೇಕು. ಅದು ಸಮೃದ್ಧಿಯಾಗಿರಬೇಕೆಂದು ಆಶಿಸುವಂತವ್ರು ಇರೋದಾದ್ರೆ ನಿಮ್ಮ ಕೈ ತೋರಿಸುವಿರಾ? ನನ್ನ ಪ್ರಶ್ನೆ, ಒಂದು ವೇಳೆ ನೀವು ನಿಜವಾಗ್ಲೂ ದೇವರು ಬೇಕು, ದೇವರ ಸನ್ನಿಧಿ ಬೇಕು, ಆತನು ನಮ್ಮ ಮನೆಯಲ್ಲಿರಬೇಕು ಎಂದು ನೀವು ಆಶಿಸುತ್ತಿರುವುದಾದ್ರೆ ಮತ್ತೆ ನೀವು ಹೇಗೆ ಜೀವಿಸಬೇಕು? ನಾವ್ ಹೇಗೆ ಜೀವಿಸಬೇಕು? ತಂದೆ ಮನೆಯಲ್ಲಿದ್ದಾರೆ, ಪರಮ ತಂದೆ ನಮ್ಮ ಮನೆಯಲ್ಲಿದ್ದಾರೆ ಎಂದು ಗುರುತಿಸಿ ನಾವು ಸರಿಯಾಗಿರಬೇಕು. ಸ್ವತಃ ದೇವರೇ ನಮ್ಮ ಮನೆಯಲ್ಲಿ ನಿವಾಸಿಸುತ್ತಿದ್ದಾರೆ ಎಂದು ಗುರುತಿಸಿ ಪರಿಶುದ್ಧರಾಗಿ ಜೀವಿಸಬೇಕು, ನೀತಿಯಿಂದ ಜೀವಿಸಬೇಕು, ನಿಜಾಯಿತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸಲಾರದೆ ಒಂದು ವೇಳೆ ನಾವು ದೇವರಿದ್ದಾರೆ ಎಂದು ತಿಳ್ಕೊಂಡ್ರು ಕೂಡ ಲೆಕ್ಕವಿಲ್ಲದಂತೆ ಪ್ರವರ್ತಿಸುವುದಾದರೆ ಖಚಿತವಾಗಿಯೂ ಕಷ್ಟವನ್ನು, ನಷ್ಟವನ್ನು, ಇಕ್ಕಟ್ಟು ಬಿಕ್ಕಟ್ಟನ್ನು ನಾವು ಕೊಂಡು ತಂದುಕೊಳ್ತೇವೆ. ಓಬೇದೆದೋಮನು ಮಾಡಿರುವ ಒಳ್ಳೆ ಕೆಲಸವೇನೆಂದರೆ ದೇವರನ್ನು, ದೇವರ ಸನ್ನಿಧಿಯನ್ನು ತನ್ನ ಮನೆಗೆ ಆಹ್ವಾನಿಸುತ್ತಾನೆ. ಒಂದು ದಿನ ಒಬ್ಬ ರಾಜನು ಅಡವಿಗೆ ಹೋಗಿ ಬೇಟೆ ಆಡುವ ಪ್ರಯತ್ನದಲ್ಲಿ ಅಕಸ್ಮಾತ್ ಆಗಿ ಸಿಂಹ ಬಂದು ಅವನ ಮೇಲೆ ದಾಳಿ ಮಾಡುವಾಗ, ಅದೇ ಸಮಯದಲ್ಲಿ ಒಬ್ಬ ಯವನಸ್ಥನು ಬಲಿಷ್ಠನಾದವನು ಬೇಟೆ ಆಡಲು ಬಂದೂಕು ತಕೊಂಡು ಅಡವಿಗೆ ಹೋಗುತ್ತಾನೆ. ಸಿಂಹ ಬಂದು ಆ ರಾಜನ ಮೇಲೆ ಬೀಳುತ್ತಿರುವಾಗ ಆ ಹುಡುಗನು ಅಡ್ಡ ಬಂದು ಆ ಸಿಂಹಕ್ಕೆ ಗುಂಡಿಟ್ಟು ಸಾಯಿಸುತ್ತಾನೆ, ರಾಜನನ್ನು ಕಾಪಾಡ್ತಾನೆ. ರಾಜನು ಬಹಳ ಸಂತೋಷಿಸ್ತಾನೆ. ಯಾರಪ್ಪ ನೀನು? ಸಮಯಕ್ಕೆ ಸರಿಯಾಗಿ ದೇವರಂತೆ ಬಂದು ನನ್ನ ಪ್ರಾಣ ಕಾಪಾಡದೆ,
ನಿನ್ಗೇನಾದ್ರೂ ಅವಶ್ಯಕತೆ ಇದ್ರೆ ಹೇಳು, ನಾನು ನಿನ್ನ ಕೋರಿಕೆ ತೀರಿಸುತ್ತೇನೆ ಎಂದು ಹೇಳಿದಾಗ ಆ ಹುಡುಗನು ಒಂದು ಮಾತು ಹೇಳ್ತಾನೆ, ರಾಜನೇ ನನಗೆ ಯಾವ ಕೋರಿಕೆ ಇಲ್ಲ, ಆದ್ರೆ ನೀವು ನನ್ನ ಮನೆಗೆ ಮಧ್ಯಾಹ್ನದ ಊಟಕ್ಕೆ ಬಂದ್ರೆ ಸಾಕು, ನಿಮ್ಗೆ ಅನುಕೂಲವಿದ್ದಾಗ ಬನ್ನಿ ರಾಜ ಅಂದಾಗ ತಪ್ಪದೆ ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೇನೆ. ಅಲ್ಲೇ ಮಂತ್ರಿ ಇದ್ರೆ, ಮಂತ್ರಿ ಊಟದ ವ್ಯವಸ್ಥೆ ಮಾಡು ಅನ್ನುತ್ತಾನೆ. ಮಂತ್ರಿ ಈ ಹುಡುಗನ ಮನೆ ಎಲ್ಲಿ ಇರುತ್ತೆ ಎಂದು ನೋಡಿ ಬರಲು ಹೋಗ್ತಾನೆ. ಆ ಹುಡುಗ ಏನೋ ಚಿಕ್ಕ ಗುಡಿಸಿಲಿನಲ್ಲಿ ಇರುತ್ತಾನೆ. ಈಗ ಈ ಗುಡಿಸಿಲಿನಲ್ಲಿ ಕೂತ್ಕೊಂಡು ರಾಜನು ಹೇಗೆ ಊಟ ಮಾಡ್ತಾರೆ ಅಂದ್ಕೊಳ್ತಾನೆ. ಆ ಹುಡುಗನ ಗುಡಿಸಲಿಗೆ ಹೋಗುವ ದಾರಿಯ ಮಾರ್ಗ ಸರಿಯಾಗಿರಲಿಲ್ಲ. ಹಾಗಾಗಿ ಮಂತ್ರಿ ಮಾಡಿದ್ದೇನೆಂದ್ರೆ, ರಥ ಕೂಡ ಹೋಗಲು ಸರಿಯಾಗಿ ದಾರಿ ಇಲ್ಲದಿರುವಂತಹ ಈ ಮಾರ್ಗದಲ್ಲಿ ರಾಜ ಹೇಗೆ ಬರ್ಲಿಕ್ಕಾಗ್ತದೆ ಎಂದು ಹೆದ್ದಾರಿ ಮಾಡಿಸುತ್ತಾನೆ. ಗುಡಿಸಲಿನಲ್ಲಿ ರಾಜನು ಹೇಗೆ ಊಟ ಮಾಡ್ಲಿಕ್ಕಾಗ್ತದೆ ಅಂದ್ಕೊಂಡು ಅದ್ಭುತವಾದ ಬಂಗ್ಲಾ ಕಟ್ಟಿಸುತ್ತಾನೆ. ಒಳಗಡೆ ನೋಡಿದಾಗ ಕೆಳಗಡೆ ರಾಜನು ಹೇಗೆ ಕೂತ್ಕೊಳ್ತಾನೆ ಅಂದ್ಕೊಂಡು ಸುಂದರವಾದ ಡೈನಿಂಗ್ ಟೇಬಲ್ ಏರ್ಪಡಿಸುತ್ತಾನೆ. ಊಟ ಮಾಡಿದ ನಂತರ ರಾಜನಿಗೆ ಒಂದು ಅಭ್ಯಾಸವಿದೆ, ಉದ್ಯಾನವನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತದ್ದು. ಈ ಹುಡುಗನಿಗೆ ಇರೋದೇ ಸ್ವಲ್ಪ ಸ್ಥಳ, ಹಾಗಾಗಿ ದೊಡ್ಡ ಬಂಗ್ಲಾ ಕಟ್ಟಿಸುತ್ತಾನೆ. ಹಿಂದ್ಗಡೆ ಒಂದು ಒಳ್ಳೆ ತೋಟ ಮಾಡಿಸ್ತಾನೆ. ಇದೆಲ್ಲವನ್ನು ಮಾಡಿದ ನಂತರ ರಾಜನಿಗೆ ರುಚಿಕರವಾದ ಊಟ ಈ ಹುಡುಗನು ಏನ್ ಮಾಡ್ಲಿಕ್ಕಾಗತ್ತೆ? ರಾಜನ ರುಚಿ ಯಾರಿಗೆ ಗೊತ್ತು? ಗೊತ್ತಿದ್ರೆ ರಾಜನ ಹೆಂಡತಿಗೆ ಗೊತ್ತಿರ್ಬೇಕು, ಇಲ್ಲವೇ ಅವನ ಮಗಳಿಗೆ ಗೊತ್ತು. ರಾಣಿಯವರು ಬಂದು ಇಲ್ಲಿ ಹೇಗೆ ಅಡಿಗೆ ತಯಾರು ಮಾಡ್ಲಿಕ್ಕಾಗತ್ತೆ ಎಂದು ಯೋಚಿಸಿ ರಾಜಕುಮಾರಿಯೇ ಬಂದು ಅಡಿಗೆ ಮಾಡಿ ಬಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೀಗೆ ಇದೆಲ್ಲ ಯೋಚಿಸಿ ಶಾಕ್ ಆಗಿ ಮಂತ್ರಿ ಹೋಗಿ ರಾಜನಿಗೆ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ನೀವು ಎಷ್ಟೋ ದಿನಗಳಿಂದ ನಮ್ಮ ರಾಜ್ಯ ಆಳುವುದಕ್ಕಾಗಿ ಒಬ್ಬ ಬುದ್ಧಿವಂತ ಹುಡುಗ ಬೇಕು ಅಂದಿದ್ದೀರಲ್ಲವೋ, ಅವನು ನನಗೆ ದೊರಕಿದ್ದಾನೆ ರಾಜ ಎಂದು ಹೇಳ್ದ. ಯಾರು ಮಂತ್ರಿ ಎಂದು ಕೇಳಿದಾಗ, ನಿಮ್ಮ ಪ್ರಾಣವನ್ನು ಅಪಾಯದಿಂದ ಕಾಪಾಡಿದ ಆ ಹುಡುಗನೇ ನಂತರದ ಅರಸನಾಗಲು ಯೋಗ್ಯನು ಎಂದು ಹೇಳ್ದ. ಹೇಗೆ ಹೇಳಬಲ್ಲಿ ಅಂದಾಗ ಅವನು ಬಹಳ ಬುದ್ಧಿವಂತ ರಾಜ ಅಂದ. ನಿಮ್ಮನ್ನು ಊಟಕ್ಕಾಗಿ ಕರೆದ್ರೆ ಬರೀ ಊಟ ಅಂದ್ಕೊಂಡಿದ್ದೀರಲ್ಲವೇ, ಕೇಳಿ ರಾಜ, ಅವನು ಬಹಳ ಬುದ್ಧಿವಂತ. ಅವರ ಊರಿಗೆ ದಾರಿಯೇ ಇಲ್ಲ, ಮನೆ ಬಹಳ ಚಿಕ್ಕದು, ಬೇರೆ ಯಾವ ಸ್ಥಳ ಇಲ್ಲ, ಅಡಿಗೆ ಮಾಡಲು ಹೆಂಡತಿ ಇಲ್ಲ. ಯಾವಾಗ ನಿಮ್ಮನ್ನು ಊಟಕ್ಕಾಗಿ ಕರೆದನು ನೀವು ನನಗೆ ಎಲ್ಲಾ ಸಿದ್ಧತೆ ಮಾಡು ಅಂದ್ರಿ. ಈಗ ನಿಮ್ಗೆ ಅಡಿಗೆ ಮಾಡಾಕ್ಬೇಕಾದ್ರೆ ರಾಣಿ ಆದ್ರೂ ಬರ್ಬೇಕು, ರಾಜಕುಮಾರಿ ಆದ್ರೂ ಬರ್ಬೇಕು. ನಿಮ್ಮ ಮಗಳು ಅವನ ಮನೆಗೆ ಹೋಗಿ ಹೇಗೆ ಅಡಿಗೆ ಮಾಡ್ತಾಳೆ? ಅವನ ಹೆಂಡತಿ ಆಗಲಾರದೆ. ಅದಕ್ಕಾಗಿಯೇ ರಾಜ ಅವನು ಬಹಳ ಬುದ್ಧಿವಂತನಾಗಿದ್ದಾನೆ ರಾಜ. ನಿಮ್ಮ ದೇಶ ಪರಿಪಾಲಿಸುವುದಕ್ಕಾಗಿ ಅವನೇ ಯೋಗ್ಯನು ರಾಜ. ಅವನಿಗೆ ನಿಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳಿರಿ, ನಿಮ್ಮ ಮಗಳಿಗೆ ಅವನನ್ನು ಕೊಟ್ಟು ಮದುವೆ ಮಾಡಿ ಈ ರಾಜ್ಯಕ್ಕೆ ಅವನಿಗೆ ಯುವರಾಜನನ್ನಾಗಿ ಮಾಡಿ ರಾಜ ಎಂದು ಹೇಳಿದಾಗ, ಹೌದಾ, ಅಯ್ಯೋ ಇವನು ಸಾಮಾನ್ಯನು ಅಲ್ಲ. ಅವನು ಮಾಡಿದ್ದೇನೆಂದರೆ, ರಾಜ ನಿಮ್ಮ ಬೆಳ್ಳಿ ಬೇಡ, ನಿಮ್ಮ ಬಂಗಾರ ಬೇಡ, ನಿಮ್ಮದೇನು ಬೇಡ, ನೀವು ನನ್ನ ಮನೆಗೆ ಬಂದ್ರೆ ಸಾಕು ರಾಜ. ಅದೇ ರೀತಿ ದೇವರು ನಿಮ್ಮ ಮನೆಗೆ ಬಂದ್ರೆ ಸಾಕು. ಈ ದಿನ ನಿಮಗೂ ನನಗೂ ಬೇಕಾದದ್ದು ಬೆಳ್ಳಿ ಬಂಗಾರಗಳು ಅಲ್ಲ, ವಿದ್ಯಾಭ್ಯಾಸಗಳಲ್ಲ, ಆಸ್ತಿ ಪಾಸ್ತಿಗಳಲ್ಲ. ಇವೆಲ್ಲವುಗಳಿಗೆ ಆಧಾರವಾಗಿರುವ ದೇವರೇ ನಿಮ್ಮ ಮನೆಗೆ ಬರೋದಾದ್ರೆ ಸಕಲ ಆಶೀರ್ವಾದಗಳು ಆತನ ಸಂಗಡ ನಿಮ್ಮ ಮನೆಗೆ ಬರುತ್ತವೆ. ಅದಕ್ಕೆ ಕೇಳ್ತಿದ್ದೇನೆ, ಈ ದಿನ ಸಕಲ ಆಶೀರ್ವಾದಗಳಿಗೆ ಆಧಾರನಾಗಿರುವ ದೇವರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವೀರಾ? ಆ ದಿನ ಆ ಹುಡುಗನು ಮಾಡಿದ್ದು ಅದೇ. ರಾಜನಿಂದ ಬಹುಮಾನ ತೆಗೆದುಕೊಳ್ಳುವುದಕ್ಕಿಂತ ರಾಜನನ್ನೇ ನಮ್ಮ ಮನೆಗೆ ಆಹ್ವಾನಿಸುವುದಾದ್ರೆ ಸಕಲ ಬಹುಮಾನಗಳು ಬರ್ತವೆ. ಅದಕ್ಕೆ ಎಂತಹ ಬಹುಮಾನ ಹೊಂದಿಕೊಂಡನು ಗೊತ್ತಾ? ದೇಶವನ್ನೇ ಪರಿಪಾಲಿಸುವಂತಹ ಬಹುಮಾನ ರಾಜನಿಗೆ ತನ್ನ ಮನೆಗೆ ಆಹ್ವಾನಿಸುವುದರಿಂದ ಹೊಂದಿಕೊಂಡ. ಹೇಳಿ ಸಹೋದರ ಸಹೋದರಿಯರೇ, ನೀವು ನಾನು ಸೇವಿಸುವ ದೇವರು ಸಾಮಾನ್ಯನೂ ಅಲ್ಲ, ಪ್ರಪಂಚವನ್ನೇ ಪರಿಪಾಲನೆ ಮಾಡುವಂತಹ ಮಹಾದೊಡ್ಡ ಚಕ್ರವರ್ತಿಯಾಗಿದ್ದಾರೆ. ಆ ಚಕ್ರವರ್ತಿ ಆಗಿರುವಂತಹ ದೇವರನ್ನೇ ನಿಮ್ಮ ಮನೆಗೆ ಆಹ್ವಾನಿಸುವುದಾದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಈಗ ತಾನೇ ನೀವೆಲ್ಲರೂ ಕೈ ತೋರಿಸಿದ್ರಿ ದೇವರು ನಮ್ಮ ಮನೆಗೆ ಬರಬೇಕೆಂದು. ಆತನು ಕೂಡ ನಿಮ್ಮ ಮನೆಗೆ ಬರಲು ಇಚ್ಛಿಸುತ್ತಿದ್ದಾರೆ. ಆದ್ರೆ ಕೇಳಿ, ಆತನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಇರಬೇಕಾದ್ರೆ ನೀವು ಖಚಿತವಾಗಿಯೂ ಆತನು ಪ್ರಶಾಂತವಾಗಿರುವುದಕ್ಕಾಗಿ ನೀವು ಪರಿಶುದ್ಧರಾಗಿ ಜೀವಿಸಬೇಕು. ಒಂದು ವೇಳೆ ನೀವು ಪರಿಶುದ್ಧರಾಗಿ ಜೀವಿಸಲಾರದೆ ಆತನು ಇದ್ದಾನೆಂದು ತಿಳಿದರೂ ಕೂಡ ನೀವು ಮನೆಯಲ್ಲಿ ನೀವು ಇಷ್ಟಾನುಸಾರವಾಗಿ ಜೀವಿಸುವುದಾದ್ರೆ ಅದಕ್ಕೆ ಬೆಲೆ ಕಟ್ಟುವಂತದ್ದು ತಪ್ಪಿದಲ್ಲ. ಎರಡನೇದು, 20 ವರ್ಷಗಳವರೆಗೂ ಮಂಜೂಷ ಅಂದ್ರೆ ದೇವರ ಸನ್ನಿಧಿ ಕಳೆದುಕೊಂಡಿರುವಂತಹ ಇಸ್ರಾಯೇಲ್ ಪ್ರಜೆಗಳಿಗೆ ಅರ್ಥವಾಗುತ್ತೆ ನಮ್ಮ ಜೀವಿತ ಹೀಗೆ ಹಾಳಾಗುವುದಕ್ಕಾಗಿ ಕಾರಣವೇನೆಂದರೆ ನಮ್ಮ ಜೀವಿತಕ್ಕೂ ಜೀವಕ್ಕೂ ಆಧಾರವಾಗಿರುವಂತಹ ದೇವರನ್ನು, ದೇವರ ಸನ್ನಿಧಿಯನ್ನು ನಾವು ಕಳೆದುಕೊಂಡೆವು. ನಮಗೆ ಬೇಡ ಅಂತ ಹೇಳಿ ದೇವರ ಸನ್ನಿಧಿಯನ್ನು ನಾವು ನಮ್ಮಿಂದ ದೂರ ಮಾಡಿದೆವು. ಹಾಗಾಗಿ ದೇವರ ಸನ್ನಿಧಿ ನಮಗೆ ಅವಶ್ಯಕವಾಗಿದೆ, ಅತ್ಯವಶ್ಯಕವಾಗಿದೆ ಎಂಬುದಾಗಿ ದೇವರ ಸನ್ನಿಧಿ ಇಲ್ಲದೆ ಜೀವಿಸುವಂತದ್ದನ್ನು ಎಷ್ಟು ಅಯೋಮಯವಾಗಿದೆ, ಎಷ್ಟು ಅಸ್ತವ್ಯಸ್ತವಾಗಿದೆ, ಎಷ್ಟು ಅಪಾಯವಾಗಿದೆ ಎಂದು ಅವರು ಗ್ರಹಿಸಿರೋದ್ರಿಂದ ಅವರು ಅಳಲು ಪ್ರಾರಂಭಿಸುತ್ತಾರೆ. ಅದನ್ನು ನೋಡಿಕೊಳ್ಳೋಣ ಬನ್ನಿ. 7ನೇ ಅಧ್ಯಾಯದಲ್ಲಿ ಹಾಗೆ ಬರೆಯಲಾಗಿದೆ. 1ನೇ ಸಾಮುವೇಲ ಪುಸ್ತಕ 7ನೇ ಅಧ್ಯಾಯ. ಈಗ ಅವರು ಅಳ್ತಿದ್ದಾರೆ. ಎದಕ್ಕೆ ಅಳ್ತಿದ್ದಾರೆ ಎಂದು ನೋಡೋಣ. 2ನೇ ವಚನ ಹೀಗೆ ಹೇಳುತ್ತೆ. 2ನೇ ವಚನ, ಕಿರ್ಯಾತೆರಿಮಿನಲ್ಲಿ ಮಂಜೂಷವು 20 ವರ್ಷ ಅವರಿಂದ ದೂರವಾಗಿ ಇರುವುದರಿಂದ ಈಗ ಇಸ್ರಾಯೇಲರೆಲ್ಲರೂ ಕೂಡ ಯೆಹೋವನ ವಿಷಯದಲ್ಲಿ ದುಃಖಿಸುತ್ತಾ ಇರುವಾಗ ಇಸ್ರಾಯೇಲರಿಗೆ ಅರ್ಥವಾದದ್ದೇನೆಂದರೆ ದೇವರ ಸನ್ನಿಧಿಯನ್ನು ನಾವು ಕಳೆದುಕೊಂಡೆವು, ದೇವರ ಸನ್ನಿಧಿಯಿಂದ ನಾವು ದೂರವಾದೆವು. ಕೊನೆಗೆ ಸಾಧಿಸಿದ್ದೇನು?
ನಮ್ಮ ಜೀವಿತದಲ್ಲಿ ನಾವು ಏನು ಸಾಧಿಸ್ಲಿಕ್ಕಾಗ್ಲಿಲ್ಲ, ಆ ದೇವರ ಸನ್ನಿಧಿ ಕಳೆದುಕೊಂಡಿರುವುದರಿಂದ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ ಕೇಳಿರಿ, ದೇವರ ಸನ್ನಿಧಿ ಕಳೆದುಕೊಂಡು ಯಾರಾದ್ರೂ ಏನಾದ್ರೂ ಸಾಧಿಸಿದ್ದಾರೋ ಎಂದು ನೋಡುವುದಾದ್ರೆ ಏನು ಸಾಧಿಸಿಲ್ಲ. ಫಿಲಿಸ್ಟಿಯರು ಮೇಲಿಂದ ಮೇಲೆ ಬಂದು ಇಸ್ರಾಯೇಲ್ಯರ ವಿರುದ್ಧ ಯುದ್ಧಕ್ಕಾಗಿ ದಾಳಿ ಮಾಡ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ಈ ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡಿ ಅವರಿಗೆ ಬಂದಿಯಾಳುಗಳನ್ನಾಗಿ ಮಾಡಿಕೊಳ್ತಿದ್ರು. ಅದೇ ಸಮಯದಲ್ಲಿ ಇಸ್ರಾಯೇಲರು ಮೇಲಿಂದ ಮೇಲೆ ದೇವರನ್ನು ಬಹಳ ಬೇಸರಗೊಳಿಸ್ತಿದ್ರು. ಪದೇ ಪದೇ ಮಾಡಿರುವ ಪಾಪವನ್ನೇ ಮತ್ತೆ ಮಾಡ್ತಾ ಇದ್ರು. ದೇವರಿಗೆ ಬಹಳ ಕೋಪ ಹುಟ್ಟಿಸುತ್ತಾ ಇದ್ರು. ಫಲಿತವಾಗಿ ದೇವರು ಅವರನ್ನು ಶಿಕ್ಷಿಸುತ್ತಾ ಬರ್ತಾರೆ. ಆ ವಿಷಯವನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಬನ್ನಿ ಬೈಬಲ್ ಅಲ್ಲಿ ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, ಓದುತ್ತೇನೆ ಕೇಳಿ. 7ನೇ ವಚನ. ಇಸ್ರಾಯೇಲರು ಯೆಹೋವನ ದೃಷ್ಟಿಯಲ್ಲಿ ದೋಷಿಗಳಾಗಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಾಳ್ ದೇವತೆಯನ್ನು ದೇವತಾ ಸ್ತಂಭಗಳನ್ನು ಪೂಜಿಸಿದ್ರು. ಆದುದರಿಂದ ಯೆಹೋವನ ಕೋಪವು ಇಸ್ರಾಯೇಲರ ಮೇಲೆ ಉರಿಗೊಂಡದ್ದರಿಂದ ಆತನು ಒಬ್ಬ ನಿರ್ದಿಷ್ಟ ರಾಜನಿಗೆ ಇಸ್ರಾಯೇಲರನ್ನು ಬಂದಿಯಾಳುಗಳನ್ನಾಗಿ ಮಾರಿಬಿಟ್ರು. ಹಾಗೆ ಅವರು ಬಂದಿಯಾಳುಗಳಾದಾಗ ಎಷ್ಟು ವರ್ಷ ಆಗಿರ್ತಾರಂತೆ? 8ನೆಯ ವಚನ ಹೇಳುತ್ತೆ, ಕೊನೆಯ ಸಾಲು ನೋಡಿರಿ. ಇಸ್ರಾಯೇಲರು 8 ವರ್ಷಗಳವರೆಗೂ ಫಿಲಿಸ್ಟಿಯರಿಗೆ ದಾಸರಾಗಿ ಜೀವಿಸಿದ್ರು. 8 ವರ್ಷಗಳವರೆಗೂ ಫಿಲಿಸ್ಟಿಯರಿಂದ ಬಂದಿಯಾಳುಗಳಾಗಲು ಕಾರಣವೇನು? ಇಸ್ರಾಯೇಲರು ದೇವರ ದೃಷ್ಟಿಯಲ್ಲಿ ಪಾಪ ಮಾಡುತ್ತಾ ಕಾಣಿಸಿಕೊಂಡರು. ಅದಕ್ಕಾಗಿಯೇ ದೇವರು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸ್ತಾರೆ. ಶತ್ರು ಇವರನ್ನು ಬಂಧಿಸುತ್ತಾನೆ, ಬಂದಿಯಾಳುಗಳನ್ನಾಗಿ ಮಾಡುತ್ತಾನೆ. ಆಗ ಇವರೆಲ್ಲರೂ ಕಣ್ಣೀರು ಸುರಿಸಿ ಅಳುತ್ತಾರೆ. ಆ ನಂತರ ಮುಂದೆ ಇವರು ಏನ್ ಮಾಡ್ತಾರೆ ನೋಡೋಣ ಬನ್ನಿ. 9ನೇ ವಚನ. ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಯೆಹೋವನು ಕಾಲೇಬನ ತಮ್ಮನು ಕೆನೆಜನ ಮಗನೂ ಆದ ಒತ್ನಿಯೇಲನನ್ನು ರಕ್ಷಕನಾಗಿ ಕಳಿಸಿದನು. ದೇವರೇ, ಈ ಬಂದಿಯಾಳುತನ ಸಹಿಸಲಿಕ್ಕಾಗ್ತಿಲ್ಲ, ದಯವಿಟ್ಟು ನಮ್ಮನ್ನು ಬಿಡಿಸು ಎಂದು ಮೊರೆಯಿಟ್ಟಾಗ ದೇವರು ಕನಿಕರಿಸಿ ಒತ್ನಿಯೇಲನು ಎಂಬ ನ್ಯಾಯಾಧಿಪತಿಯನ್ನು ಕಳಿಸಿ ಅವರನ್ನು ಬಿಡಿಸುವುದಕ್ಕಾಗಿ ಕಳಿಸುತ್ತಾರೆ. ಈಗ ಅವರು ಬಿಡುಗಡೆ ಹೊಂದಿಕೊಳ್ತಾರೆ ಮತ್ತು ಪ್ರಶಾಂತವಾಗಿ ಜೀವಿಸುತ್ತಾರೆ. ಮತ್ತೆ ಹಾಗೆ ಪ್ರಶಾಂತತೆ ಹೊಂದಿಕೊಂಡ ನಂತರ ಪರಿಶುದ್ಧರಾಗಿ ಜೀವಿಸಬೇಕಲ್ಲವೇ? ನಾಯಿ ಬಾಲ ಡೊಂಕ ಇದ್ದಂತೆ ಮತ್ತೆ ಇವರು ಮಾಡಿದ್ದೇನೆಂದರೆ ಸ್ವಲ್ಪ ಕಾಲ ಚೆನ್ನಾಗೇ ಇರ್ತಾರೆ, ಆದ್ರೆ ಆ ನಂತರ ಮತ್ತೆ ಪಾಪ ಮಾಡಲು ಆರಂಭಿಸುತ್ತಾರೆ. ಆ ನಂತರ ನಡೆದಿದ್ದೇನು ನೋಡಿ. 12ನೇ ವಚನ. ಇಸ್ರಾಯೇಲರು ಮತ್ತೆ ಯೆಹೋವನ ದೃಷ್ಟಿಯಲ್ಲಿ ದೋಷಿಗಳಾಗಿ ಕಾಣಿಸಿಕೊಂಡದ್ದರಿಂದ ಅವರನ್ನು ಮೋವಾಬ್ ದೇಶದ ಮೋವಾಬೆರ ಅರಸನಿಗೆ ದಾಸರನ್ನಾಗಿ ಒಪ್ಪಿಸಿದನು. ಎಷ್ಟು ವರ್ಷಗಳವರೆಗೂ ಅಂತೆ? 18 ವರ್ಷಗಳವರೆಗೂ. ಮತ್ತೆ 18 ವರ್ಷಗಳವರೆಗೂ ಇಸ್ರಾಯೇಲ್ ಪ್ರಜೆಗಳು ಮೋವಾಬ್ ದೇಶದ ರಾಜನಿಗೆ ಬಂದಿಯಾಳುಗಳಾಗ್ತಾರೆ. ಮೊದಲು ಎಷ್ಟು ವರ್ಷಗಳು? 8 ವರ್ಷಗಳು. ಇವಾಗ ಎಷ್ಟು ವರ್ಷಗಳು? 18 ವರ್ಷಗಳು. ಆಮೇಲೆ 13ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಏನು ನಡೆದಿತ್ತು ನೋಡಿ. 13ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರು ಯೆಹೋವನ ದೃಷ್ಟಿಯಲ್ಲಿ ಏನಾದ್ರಂತೆ? ದ್ರೋಹಿಗಳಾದದರಿಂದ ಆತನು 40 ವರ್ಷಗಳವರೆಗೂ ಫಿಲಿಸ್ಟಿಯರ ಕೈಗೆ ಅವರನ್ನು ಒಪ್ಪಿಸಿದನು. ಆ ಫಿಲಿಸ್ಟಿಯರು ಬಹು 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 ದುರ್ಮಾರ್ಗಿಗಳಾಗಿದ್ರು. ಅವರ ಕೈಗೆ ಮನುಷ್ಯರು ಸಿಕ್ಕಿದ್ರೆ ಸಾಕು, ಅವರ ರೂಪವೇ ಇಲ್ಲದಂತೆ ಮಾಡ್ತಿದ್ರು. 40 ವರ್ಷಗಳವರೆಗೂ ಅವರ ಕೈಗೆ ಒಪ್ಪಿಸಿದ್ದಕ್ಕೆ ಇಸ್ರಾಯೇಲರು ಬಹಳ ಒದ್ದಾಡ್ತಾರೆ, ಬಹಳ ಕಷ್ಟಪಡ್ತಾರೆ. ಆ ದಾಸತ್ವ ಸಹಿಸಲಿಕ್ಕಾಗಲ್ಲ ಪ್ರಿಯರೇ. ಆ ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ ದೇವರು ಯಾರನ್ನು ಎಬ್ಬಿಸುತ್ತಾರೆ ಗೊತ್ತಾ? ಫಿಲಿಸ್ಟಿಯರನ್ನು ಎದುರಿಸಬೇಕಾದ್ರೆ, ಫಿಲಿಸ್ಟಿಯರನ್ನು ಜಯಿಸಬೇಕಾದ್ರೆ ಒಬ್ಬ ಬಲಿಷ್ಠನು ಬೇಕು ಅಂದ್ಕೊಂಡು ದೇವರು ಏನ್ ಮಾಡ್ತಾರೆ ಗೊತ್ತಾ? ಸಂಸೋನನಿಗೆ ಪ್ರತ್ಯೇಕತೆ ಕೊಡ್ತಾರೆ, ಬಹು ಬಲಿಷ್ಠನಾಗಿ ಮಾಡ್ತಾರೆ. ಕತ್ತೆಯ ದವಡೆ ಎಲುಬು ತೆಗೆದುಕೊಂಡು 1000 ಮಂದಿ ಫಿಲಿಸ್ಟಿಯರಿಗೆ ಕೊಂದಾಕುವಷ್ಟು ಬಲ ಸಂಸೋನನು ಹೊಂದಿಕೊಂಡಿದ್ದ. ಸಂಸೋನನಿಗೆ ದೇವರು ಆ ಬಲ ಕೊಡಲು ಕಾರಣವೇನೆಂದರೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಫಿಲಿಸ್ಟಿಯರ ಕೈಯಿಂದ ಬಿಡಿಸುತ್ತಾರೆ ಎನ್ನುವುದಕ್ಕಾಗಿ. ಆದರೆ ಯಾವಾಗ ಸಂಸೋನನು ತನ್ನ ಬಲವನ್ನು ಅಂದವನ್ನು ಆಧಾರ ಮಾಡಿಕೊಂಡು ಹುಡುಗಿಯರ ಹಿಂದೆ ಬೀಳಲು ಆರಂಭಿಸುತ್ತಾನೋ, ಹುಡುಗಿಯರಿಗೆ ಬಂದಿಯಾಳು ಆಗುತ್ತಾನೋ, ವೇಶ್ಯರ ಬಳಿಗೆ ಯಾವಾಗ ಹೋಗುತ್ತಾನೋ, ಯಾವಾಗ ತನ್ನ ಶರೀರ ಮಾರಿಕೊಳ್ಳಲು ಆರಂಭಿಸುತ್ತಾನೋ, ನೋಡಿ 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 ದೇವರು ಸಂಸೋನನನ್ನು ಬಿಟ್ಟು ಬಿಡ್ತಾರೆ. ಹೇಳಿ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಿ ಕಳೆದುಕೊಳ್ಳುವಂತದ್ದು ಕ್ಷೇಮವಲ್ಲ. ಇಸ್ರಾಯೇಲ್ ಪ್ರಜೆಗಳು ಅಳುತ್ತಾರೆ, ನಾವು ದೇವರ ಸನ್ನಿಧಿಯನ್ನು ಕಳೆದುಕೊಂಡೆವು, ದೇವರಿಂದ ದೂರವಾದೆವು. 20 ವರ್ಷಗಳಿಂದ ಆತನ ಮಂಜೂಷ ನಮ್ಮ ಮಧ್ಯದಲ್ಲಿ ಇಲ್ಲ. ಫಲಿತವಾಗಿ ನಮಗೆ ಸುಖವಿಲ್ಲ, ಸಂತೋಷವಿಲ್ಲ, ಸೌಖ್ಯವಿಲ್ಲ, ಸಮಾಧಾನವಿಲ್ಲ, ಸಮೃದ್ಧಿ ಇಲ್ಲ. ಇದೇನು ನಮ್ಮ ಜೀವಿತ ಎಂದು ಯೋಚಿಸಿ ಅವರು ದೇವರ ಸನ್ನಿಧಿಯನ್ನು ಕಳೆದುಕೊಂಡ ನಂತರ ಅಳ್ತಿದ್ದಾರೆ. ಈಗ ದಯವಿಟ್ಟು ಗಮನಿಸಿರಿ. ಸಂಸೋನನು ದೇವರ ಸನ್ನಿಧಿ ಹೊಂದಿಕೊಂಡವನಾಗಿ ಬಲವಾದ ಪರಾಕ್ರಮ ಕಾರ್ಯ ಮಾಡುವಂತವನು ಈಗ ಹುಡುಗಿಯರ ಹುಚ್ಚಲ್ಲಿ ಬಿದ್ದು ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುತ್ತಾನೆ. ಈಗ ದೇವರಿಂದ ದೂರವಾಗ್ತಾನೆ. ಫಲಿತವಾಗಿ ಏನಾಯ್ತು? ಯಾವಾಗ ದೇವರು ಸಂಸೋನನು ದೇವರನ್ನು ಬಿಟ್ಟು ಬಿಟ್ಟನು, ಯಾವಾಗ ಸಂಸೋನನು ದೇವರ ಸನ್ನಿಧಿಯನ್ನು ಕಳೆದುಕೊಂಡನು, ಸಂಸೋನನು ಬಂಧಿಸಲ್ಪಡ್ತಾನೆ, ಕಣ್ಣನ್ನು ಕಳೆದುಕೊಳ್ತಾನೆ. ಫಿಲಿಸ್ಟಿಯರು ಅವನ ಮೈಯೆಲ್ಲ ಗಾಯಗೊಳಿಸುತ್ತಾರೆ, ಬಂಧಿಸಿ ಬಿಡುತ್ತಾರೆ. ಕೊನೆಗೆ ಸಂಸೋನನು ದಿಕ್ಕು ತೋಚದ ಸ್ಥಿತಿಯಲ್ಲಿ ತನಗೆ ತಾನೇ ಹತ್ಯೆ ಮಾಡಿಕೊಳ್ತಾನೆ. ನಿಮಗೇನ್ ಅರ್ಥ ಆಗುತ್ತೆ?
ದೇವರ ಸನ್ನಿಧಿ ಸಂಸೋನನೊಂದಿಗೆ ಇರುವವರೆಗೂ ಅವನಿಗೆ ಯಾರು ಮುಟ್ಲಿಕ್ಕಾಗ್ಲಿಲ್ಲ. ಸಂಸೋನನ ತಂಟೆಗೆ ಯಾರು ಬರ್ಲಿಕ್ಕಾಗ್ಲಿಲ್ಲ. ಆದರೆ ಯಾವಾಗ ಸಂಸೋನನು ಮಾಡುತ್ತಿರುವ ಪಾಪ ದೇವರು ನೋಡ್ಲಿಕ್ಕಾಗಲ್ಲ ಅಂದ್ಕೊಂಡು ಸಂಸೋನನನ್ನು ಯಾವಾಗ ಬಿಟ್ರು, ಸಂಸೋನನು ದಿಕ್ಕಿಲ್ಲದವನಾಗಿ ಉಳ್ಕೊಳ್ತಾನೆ. ಹಾಗೆ ದಿಕ್ಕಿಲ್ಲದವನಾಗಿ ಕೊನೆಗೆ ದಿಕ್ಕಿಲ್ಲದಂತೆಯೇ ತನ್ನನ್ನು ತಾನೇ ಸಾಯಿಸಿಕೊಳ್ತಾನೆ. ಅದಕ್ಕೆ ಸಹೋದರ ಸಹೋದರಿಯರೇ, ದೇವರಿಂದ ದೂರ ಆಗುವುದು ಕ್ಷೇಮವಲ್ಲ, ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುವುದು ಕ್ಷೇಮವಲ್ಲ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿ ಇಲ್ಲದೆ ನಾವು ಈ ಲೋಕದಲ್ಲಿ ಮುಂದೆ ಸಾಗ್ಲಿಕ್ಕಾಗೋದಿಲ್ಲ, ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಅದೇ ಸಮಯದಲ್ಲಿ ನೀವು ನಮ್ಮ ಸಂಗಡ ಇರುವಾಗ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ, ನಮ್ಮ ಜೀವಿತದಲ್ಲಿರುವ ಪಾಪದ ಆಸೆ, ಲೋಕದ ಆಸೆ, ಇವುಗಳಿಗೆ ಅವಕಾಶ ಕೊಡುವುದಾದ್ರೆ, ದೇವರೇ ನೀವು ನೋಡ್ತಾ ಇದ್ದೀರಿ ಅನ್ನುವಂತಹ ಭಯವೂ ಕೂಡ ಇಲ್ಲದಂತೆ ನಾವು ನಿರ್ಭಯವಾಗಿ ತಪ್ಪು ಮಾಡುವುದಾದರೆ, ಖಚಿತವಾಗಿಯೂ ನಿಮ್ಮ ಮನಸ್ಸಲ್ಲಿ ನೊಂದುಕೊಳ್ತೀರಿ. ಆ ನಂತರ ಖಚಿತವಾಗಿಯೂ ನಮ್ಮನ್ನು ಸರಿ ಮಾಡುವುದಕ್ಕಾಗಿ ನಮ್ಮನ್ನು ಶಿಕ್ಷಿಸುತ್ತೀರಿ. ಆ ಶಿಕ್ಷೆ 4 ದಿಕ್ಕುಗಳಿಂದಲೂ ಬರಬಹುದು. ಅನಾರೋಗ್ಯದ ರೂಪದಲ್ಲಿ ಬರಬಹುದು, ಆಪತ್ತಿನ ರೂಪದಲ್ಲಿ ಬರಬಹುದು, ಆರ್ಥಿಕ ಸಮಸ್ಯೆಯ ರೂಪದಲ್ಲಿ ಬರಬಹುದು, ಮತ್ತೊಂದು ಮಾರ್ಗದಲ್ಲಿ ಬಂದು ನಮ್ಮ ಮೇಲೆ ಬೀಳಬಹುದು. ದೇವರೇ, ನಿಮ್ಮ ಮನಸ್ಸನ್ನು ಗಾಯಗೊಳಿಸಿ ನಾವು ಸ್ವಂತ ಕೈಯಾರೆ ನಾವು ಗಾಯಗೊಳ್ಳುವುದಕ್ಕಿಂತಲೂ ನೀವು ನಮ್ಮ ಮನೆಯಲ್ಲಿ ಇದ್ದೀರೆಂದು, ನಮ್ಮೊಂದಿಗಿದ್ದೀರೆಂದು ನಾವು ಗುರುತಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ನಮ್ಮ ಮನೆಯಲ್ಲಿ ನೀವು ಸಂತೋಷವಾಗಿರುವಂತಹ ಭಾಗ್ಯ ಕಲ್ಪಿಸುವಂತಹ ಆತ್ಮಿಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮನ್ನು ಕಳೆದುಕೊಂಡಂತಹ ಇಸ್ರಾಯೇಲ್ಯರು ಶತ್ರುಗಳ ಭೀತಿಯಿಂದ ಭಯಪಡುತ್ತಾ ಜೀವಿಸಬೇಕಾಯ್ತು. ನಿಮ್ಮನ್ನು ಕಳಕೊಂಡಂತಹ ಸಂಸೋನನು ಕೂಡ ಪ್ರಾಣವನ್ನು ಕಳಕೊಂಡ. ನಿಮ್ಮನ್ನು ಕಳೆದುಕೊಂಡ ಸೌಲನು ಕೂಡ ಪ್ರಾಣ ಕಳೆದುಕೊಂಡ. ನಿಮ್ಮನ್ನು ಕಳೆದುಕೊಂಡಂತಹ ಇಸ್ರಾಯೇಲ್ಯರು ಫಿಲಿಸ್ಟಿಯರ ಕೈಯಲ್ಲಿ ಬಂದಿಯಾಳುಗಳಾಗಿ ದಾಸರಾಗಿ ಉಳಿದುಕೊಳ್ಳುತ್ತಾರೆ. ನೀವಿಲ್ಲದೆ ಜೀವಿಸುವುದು ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ಜೀವಿಸಲು ಪ್ರಯತ್ನಿಸುವುದಾದರೆ ಅದರಲ್ಲಿ ಶಾಂತಿ ಇರಲ್ಲ, ಸಮಾಧಾನವಿರಲ್ಲ, ಸಂತೋಷವಿರಲ್ಲ. ದೇವರೇ, ಈ ದಿನ ನೀವು ಅನುಗ್ರಹಿಸಿರುವ ವಾಕ್ಯದ ಮೂಲಕ ಸತ್ಯವನ್ನು ಗ್ರಹಿಸುತ್ತಾ ನಿಮ್ಮನ್ನು ಹೃದಯಪೂರ್ವಕವಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಹ್ವಾನಿಸುತ್ತಿದ್ದೇವೆ. ದೇವರೇ, ಬನ್ನಿರಿ. ದೇವರೇ, ನಮಗಾಗಿ ಕೂಡಿಟ್ಟಿರುವ ಪ್ರತಿ ಆಶೀರ್ವಾದವನ್ನು ನಾವು ಅನುಭವಿಸುವ ಹಾಗೆ ನಮ್ಮೊಳಗಿರುವ ಪ್ರತಿ ಪಾಪವನ್ನು ತೆಗೆದು ಹಾಕಿರಿ. ದೇವರೇ, ಪ್ರತಿಯೊಂದು ಚಟವನ್ನು ತೆಗೆದು ಹಾಕಿರಿ, ಪ್ರತಿ ಅಪವಿತ್ರತೆಯನ್ನು ತೆಗೆದು ಹಾಕಿರಿ. ಪರಿಶುದ್ಧವಾದ ಜೀವಿತವನ್ನು ದೇವರೇ ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಈ ದಿನ ಮೊದಲುಗೊಂಡು ಪರಿಶುದ್ಧರಾಗಿ ಜೀವಿಸುವಂತಹ, ಪ್ರತಿ ಆಶೀರ್ವಾದವನ್ನು ಅನುಭವಿಸಬಲ್ಲಂತಹ ಮಹಾಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.